ಭಾರತದಲ್ಲಿ ಮೊದಲ ಲೋಕಸಭೆ ಚುನಾವಣೆಗೆ ಇನ್ನೇನು ಸ್ವಲ್ಪ ಸಮಯ ಆಯಿತು. ನಾಥುರಾಮ್ ಗೋಡ್ಸೆ ಜೊತೆಗೆ ಹೊಂದಿದ್ದಂತಹ ಸಂಪರ್ಕ RSSಗೆ ತೊಡಕಾಗುವಂತಹ ಸಾಧ್ಯತೆ ಇತ್ತು. ಆಗ್ಲೇ ಅಂದ್ರೆ 1951ರಲ್ಲಿ ಅಮೆರಿಕದ ಸಂಶೋಧಕ J. ಕರ್ರನ್ RSS ಬಗ್ಗೆ ಆ ಒಂದು ಪುಸ್ತಕವನ್ನ ಬರೆದಿದ್ದ. ಮಿಲಿಟೆಂಟ್ ಹಿಂದೂಯಿಸಂ ಇನ್ ಇಂಡಿಯನ್ ಪಾಲಿಟಿಕ್ಸ್, ಅ ಸ್ಟಡಿ ಆಫ್ ದ RSS ಅನ್ನುವಂಥ ಆ ಪುಸ್ತಕದಲ್ಲಿ ಕರ್ರನ್ ಗಾಂಧಿ ಹತ್ಯೆಯ ಘಟನೆಗೂ RSSಗೂ ಸಂಬಂಧ ಇಲ್ಲ ಅಂತ ವಾದಿಸಿದ್ದ. ಎರಡನೇ ಮಹಾಯುದ್ಧದ ನಂತರ ಹೊಸ ಸ್ವತಂತ್ರ ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ ಪ್ರಗತಿಗೆ ಪ್ರತಿರೋಧ ಒಡ್ಡಬಲ್ಲಂಥ ವಿವಿಧ ಸಾಮಾಜಿಕ ರಾಜಕೀಯ ಗುಂಪುಗಳು ಮತ್ತು ಸಂಸ್ಥೆಗಳ ಆಳಾಗಲ ತಿಳಿಯೋದಿಕ್ಕೆ CIA ಅಧ್ಯಯನ ಮತ್ತು ಸಮೀಕ್ಷೆಗಳನ್ನು ಪ್ರಾಯೋಜಿಸಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಬಹಳ ಮೆಚ್ಚುಗೆಗೆ ಪಾತ್ರವಾದ ಕೃತಿಯನ್ನ ಬರೆದಿರುವಂಥ DR ಗೋಯಲ್ ಈ ಒಂದು ವಿಚಾರವನ್ನ ಹೇಳ್ತಾರೆ. ಕರ್ರನ್ ಪುಸ್ತಕ ಕೂಡ ಅಂಥದೇ ಒಂದು ಅಧ್ಯಯನವಾಗಿತ್ತು. CIAನ ಇದೇ ಉದ್ದೇಶದ ಬಗ್ಗೆ ಜಾನ್ ಸ್ಮಿತ್ ಕೂಡ ಹೇಳಿದ್ದಾನೆ. ಕರ್ರನ್ ಸೇರಿದಂತೆ ಭಾರತದಲ್ಲಿ CIA ಏಜೆಂಟ್ಗಳ ಕಾರ್ಯಾಚರಣೆಯನ್ನ ಅದು ಪ್ರೋತ್ಸಾಹಿಸಿತ್ತು. 1966ರ ನವೆಂಬರ್ 7ರಂದು ಕಾಂಗ್ರೆಸ್ ಅಧ್ಯಕ್ಷ K. ಕಾಮರಾಜ್ ಹತ್ಯೆ ಪ್ರಯತ್ನದ ಬಗ್ಗೆ ಓದಿದಾಗ ಹತ್ಯೆ ಯತ್ನದ ಹಿಂದೆ RSS ಇದ್ದದಾಗಿ ಸ್ಮಿತ್ ಹೇಳಿದ್ರು. ದೇಶದಲ್ಲಿ ಗೋ ಹತ್ಯೆ ನಿಷೇಧಕ್ಕೆ ಆಗ್ರಹಿಸಿ RSS ಮತ್ತು ಹಿಂದೂ ಬಲಪಂಥೀಯ ಸಂಘಟನೆಗಳು ಸಂಸತ್ತಿನ ಮುಂದೆ ಬೃಹತ್ ರ್ಯಾಲಿಯನ್ನು ನಡೆಸಿದಂತ ಹೊತ್ತಲ್ಲಿ ಕಾಮರಾಜ್ ಹತ್ಯೆ ಯತ್ನ ನಡೆದಿತ್ತು. ರ್ಯಾಲಿ ಶೀಘ್ರದಲ್ಲೇ ಹಿಂಸಾಚಾರಕ್ಕೆ ತಿರುಗಿತ್ತು. ಕಾಮರಾಜ್ ಸುರಕ್ಷಿತವಾಗಿ ಪಾರಾಗಿದ್ರು ಅವರ ನಿವಾಸವನ್ನ ದೋಚಲಾಯಿತು ಮತ್ತು ಭಾಗಶಃ ಸುಟ್ಟು ಹಾಕಲಾಯಿತು. ಭಾರತದಲ್ಲಿ ಅಮೆರಿಕದ ಗುಪ್ತಚರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಸ್ಮಿತ್ ರಹಸ್ಯ ಬಯಲು ಮಾಡೋದಕ್ಕೆ 4 ತಿಂಗಳ ಮೊದಲು ನ್ಯೂಯಾರ್ಕ್ ಟೈಮ್ಸ್ ಭಾರತದಲ್ಲಿ CIA ಚಟುವಟಿಕೆಗಳ ಕುರಿತ ಅಧಿಕೃತ ತನಿಖೆಯಲ್ಲಿ 1967ರ ಲೋಕಸಭೆ ಚುನಾವಣೆಗೆ ಮೊದಲು ಬಲಪಂಥೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಅಮೆರಿಕ ಭಾರಿ ಮೊತ್ತದ ಹಣವನ್ನು ನೀಡಿದೆ ಅಂತ ಗೊತ್ತಾಗಿರೋದಾಗಿ ಹೇಳಿತ್ತು. ಭಾರತೀಯ ಜನಸಂಘ ಮತ್ತು ಸ್ವತಂತ್ರ ಪಕ್ಷ ಅಮೆರಿಕದ ಹಣವನ್ನು ಪ್ರಮುಖವಾಗಿ ಪಡೆದವರು ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಆಡಳಿತ ಪಕ್ಷ ಕಾಂಗ್ರೆಸ್ನ ಕೆಲ ಅಭ್ಯರ್ಥಿಗಳು ಸಹ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಅದು ಹೇಳಿತ್ತು. ನ್ಯೂಯಾರ್ಕ್ ಟೈಮ್ಸ್ ವರದಿ ಸಂಸತ್ತಿನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಪಕ್ಷಗಳು ಆರೋಪವನ್ನು ನಿರಾಕರಿಸಿದ್ವು.